ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಒಟ್ಟಾರೆ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಪಕ್ಷ. ಒಂದು ಕಾಲಕ್ಕೆ ದೇಶದ ಎಲ್ಲ ರಾಜ್ಯಗಳ್ದಾಗ ಅದು ಅಧಿಕಾರ ನಡೆಸ್ತಿತ್ತು. ಆ ಒಂದು ಪಕ್ಷದ ವಿಪ್ ಹೋತಂದ್ರೆ ನಾನಿ ಅನ್ನುವಂಥ ಘಟಾನುಘಟಿ ನಾಯಕಗಳು ಆ ಒಂದು ಪಕ್ಷದ ಆದೇಶ ಅಲ್ಲಿ ಬಂದೈತೆ ಅನ್ಗುಡ್ದ ಅದಕ್ಕೆ ಮಾನ್ಯತೆ ಕೊಟ್ಟರು, ಮಾನ್ಯ ಮಾಡ್ತಿದ್ರು. ಕರ್ನಾಟಕದೊಳಗೆ ಅಷ್ಟೇ ನಾವು ಮಾತಾಡೋಣ. ಈಗ ಸಿದ್ದರಾಮಯ್ಯನವ್ರು 2.5 ವರ್ಷ ಆದ ನಂತರ ಕಂಟಿನ್ಯೂ ಆದ್ಮ್ಯಾಗ ಭಾಳಷ್ಟು ಜನ ಇನ್ನು ಸಿದ್ದರಾಮಯ್ಯನವರ ಮುಂದುವರಿತಾರು 5 ವರ್ಷ ಅಂತ ಕಾಂಗ್ರೆಸ್ಸಿನ ಅನೇಕ ಹಿರಿಯ ನಾಯಕರೇ ಮಾತಾಡುತ್ತಿದ್ದರು. ಆದರೆ ಒಟ್ಟಾರೆ ದಿಢೀರಂತ ಹೈಕಮಾಂಡ ಸಿದ್ದರಾಮಯ್ಯನವ್ರನ್ನ ದೆಹಲಿ ಕರೆಸ್ಕೊಂಡು ಒಂದು ಅರ್ಧ ತಾಸಿನಾಗ ಅವ್ರು ಮನವೊಲಿಸಿ ಸುಸೂತ್ರವಾಗಿ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋಕೆ ಒಂದೇ ಮಾತಿಗೆ ಸಿದ್ದರಾಮಯ್ಯನವರು ಹ್ಞೂ ಅಂದ್ರು. ಅವ್ರು ಹೇಳಿದ್ದ ತುಟಿ ಪಿಟಿಕ್ ಕಾಣಲಿಲ್ಲ ಸಿದ್ದರಾಮಯ್ಯನವರು. ಅದಕ್ಕಿಂತ ಮೊದಲು ನಾವು ಕರ್ನಾಟಕ ರಾಜ್ಯದೊಳಗೆ ವೀರೇಂದ್ರ ಪಾಟೀಲ್ ಅತಿ ಹೆಚ್ಚು MLA ಸೀಟ್ ರಾಜ್ಯದಾಗ ಬಹುತೇಕ ಅವ್ರ ನೇತೃತ್ವದಾಗ ಬಂದಿತ್ತು. 170 ಸೀಟ್ ಮ್ಯಾಗ ಇರ್ಬೋದು ಅದು ಬಹುತೇಕ ನನ್ನದು. ಅವ್ರಿಗೆ ಲಕ್ವಾ ಹೊಡೆದೈತೆ ಅಂತ ಗೊತ್ತಾದ ಮ್ಯಾಗ ದಿವಂಗತ ರಾಜೀವ್ ಗಾಂಧಿ ಅವ್ರು ಪ್ರಧಾನಿ ಇರ್ತಾರೆ, ಬೆಂಗಳೂರಿಗೆ ನೋಡಕ್ಕೆ ಬಂದ ಏರ್ಪೋರ್ಟ್ದಿಂದ ನಾ ದಿಲ್ಲಿ ಒಳಗೆ ಹೋಗ್ಬಿಡ್ದ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾರೆ. ಅವ್ರು ರಾಜೀನಾಮೆನೂ ತೊಗೊಂಡಿರ್ತೈತೆ. ಅದು ಪ್ರಭಾವಿ ಲಿಂಗಾಯತ್ ನಾಯಕ. ಆದರೆ ಎಸ್ ಬಂಗಾರಪ್ಪ ಸಾಮಾಜಿಕ ಹೋರಾಟಗಾರ, ಹಿಂದುಳಿದ ವರ್ಗ ಒಬ್ಬ ದೊಡ್ಡ ಮಹಾನ್ ನಾಯಕ, ಅವ್ರನ್ನ ಕೂಡ ಮುಖ್ಯಮಂತ್ರಿ ಮಾಡಿ ಅವ್ರನ್ನ ಕೂಡ ರಾಜೀನಾಮೆ ಕೇಳ್ತೈತೆ. ಅಂದರೆ ಈ ಕಾಂಗ್ರೆಸ್ನಾಗ ಒಟ್ಟಾರೆ ನಾನಿ ಅನ್ನುವಂಥ ಎಂತೆಂಥ ಘಟನೆಗಳು, PV ನರಸಿಂಹರಾವ್ ಆಯ್ತು, ಸೀತಾರಾಮ್ ಕೇಸರಿ ಆಯ್ತು, ಯಾವಾಗೂ ಹೈಕಮಾಂಡ ತನ್ನ ಗರ್ಜನೆಯನ್ನು ನಿಲ್ಲಿಸಿಲ್ಲನ. ಏನು ಇವ್ರನ್ನ ಮಾಡಬೇಕು, ಇವ್ರನ್ನ ತೆಗಿಬೇಕಂದಾಗ ಸಿಸ್ಟಮೆಟಿಕ್ಕಾಗಿ ಮಾಡ್ಕೋತಾನೆ ಬಂದೈತೆ. ಇವತ್ತು ಬಹುತೇಕ DK ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ತಾರು. ಇಂದ ನಾಳೆ CLP ಮೀಟಿಂಗ್ ಆಗ್ತೈತಿ. ಒಂದೇ ಒಂದು ಲೈನ್, ಸಿಂಗಲ್ ಅಜೆಂಡಾ, ಸಿದ್ದರಾಮಯ್ಯನವರ CLP ನಾಯಕರಾಗಿ DK ಶಿವಕುಮಾರ್ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ. ಆಮೇಲೆ ಅವರ ಪ್ರಮಾಣ ವಚನಕ್ಕೆ ಹೋಗ್ತಾರೆ. ಈಗ ಒಟ್ಟಾರೆ ನಮ್ಮ ಜಿಲ್ಲೆ ಅಥವಾ ರಾಜ್ಯದಾಗಿನ ನನ್ನ ಎಲ್ಲ ವೀಕ್ಷಕರ ಯಾರ್ಯಾರ ಡೆಪ್ಟಿ CM ಆಗ್ಬೋದು, ಎಷ್ಟು ಮಂದಿ ಆಗ್ಬೋದು, ಕ್ಯಾಬಿನೆಟ್ದಾಗ ಯಾರಾಗ್ಬೋದು, ಸಭಾಪತಿ ಯಾರಾಗ್ಬೋದು, KPCC ಅಧ್ಯಕ್ಷರು ಯಾರಾಗ್ಬೋದು ಅಂತ ಭಾಳ ಮಂದಿ ಡೈಲಿ ಫೋನ್ ಮಾಡಿ ಕಮೆಂಟ್ದಾಗ ಹೇಳ್ತಿರ್ತಾರೆ. ನನ್ನ ವೀಕ್ಷಕರು ಭಾಳ ಬುದ್ಧಿವಂತರು ಅದಾರ. ನೀವು ಎಲ್ಲ ನಿಮ್ಗೆ ಗೊತ್ತಿರ್ತೈತೆ, ಆದರೆ ನಮ್ಮ ಬಾಯಲ್ಲಿ ಕೇಳಿಸ್ಬೇಕಂತ ವಿಚಾರ ಮಾಡ್ತಿರ್ತಾರೆ ನೀವು. ಅದಕ್ಕೆ ನಾನು ನನ್ನ ವೀಕ್ಷಕ ಮಹಾಶಯರಿಗೆ ಈಗ DK ಶಿವಕುಮಾರ್ ಅವ್ರು ಬಹುತೇಕ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು ಉಪಮುಖ್ಯಮಂತ್ರಿ DKC ಅವರ ಹೆಂಗೆ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ದಾಗ ಇದ್ರಲ್ಲ, 1, 2, 3, 4 ಎಷ್ಟು ಮಾಡ್ತಾರೆ ಅನ್ನೋದು, ಅಥವಾ ಅದ್ರಾಗ ಮಹಿಳೆಯರಿಗೂ ಉಪಮುಖ್ಯಮಂತ್ರಿ ಮಾಡ್ತಾರೋ ಅನ್ನೋದು ನೀವೇ ಹೆಸರುಗಳ ಒಂದು ಕಮೆಂಟ್ ಮಾಡಿರಿ. ಯಾಕಂದ್ರೆ ನೀವು ಭಾಳ ಶನಿಯರ್ ಅದಾರ, ನನ್ನ ಬಾಯಲ್ಲಿ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. 1 ಅಂದ್ರೆ 1 ಅನ್ರಿ, 2 ಅನ್ರಿ, 3 ಅನ್ರಿ, ಅಥವಾ 4 ಅನ್ರಿ. ಯಾವ್ಯಾವ ಕಮ್ಯುನಿಟಿ ಮ್ಯಾಗ ಮಾಡ್ತಾರೋ ಅವನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. KPCC ಅಧ್ಯಕ್ಷರು ಬಹುತೇಕ ಹೆಚ್ಚು ಕಡಿಮೆ ಸತೀಶ್ ಜಾರಕಿಹೊಳಿ ಅವ್ರು ಆಗಬಹುದಂತ ಎಲ್ಲರದು ತರ್ಕ ಐತೆ. ಅವ್ರು ಆದ್ರಂದ್ರೆ ನಮ್ಮ ಜಿಲ್ಲಾದಿಂದ ಕ್ಯಾಬಿನೆಟ್ದಾಗ ಯಾರ್ಯಾರು ಮಂತ್ರಿಗಳಾಗ್ತಾರೋ, ನಮ್ಮ ಜಿಲ್ಲೆ ಬೆಳಗಾವಿ ಜಿಲ್ಲಾದಾಗ ಸ್ಪೀಕರ್ ಯಾರಾಗ್ತಾರೋ, ಯಾರ್ಯಾರಿಗೆ ಪ್ರಾತಿನಿಧ್ಯ ಸಿಗ್ಬೋದು ಜಾತಿವಾರ ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಮ್ಗೆ ಭಾಳ, ನನ್ನ ವೀಕ್ಷಕರು ಭಾಳ ಬುದ್ಧಿವಂತರದಾರಂತ ಅನಿಸ್ತೈತೆ. ಈ ಕಾಂಗ್ರೆಸ್ನಾಗ ಏನು ಬೇಕಾದಾಗ್ತೈತೆ ಅನ್ನೋದಕ್ಕೂ ಇದೊಂದು ಮಣ್ಣಿ ಉದಾಹರಣೆ ಇದೆ. ನೀವು ನಿಮ್ಮ ಅವ್ರವ್ರ ಅಭಿಮಾನಿಗಳು ಭಾಳ ಮಂದಿ ಅದಾರೆ. ಏನಾಗ್ಬೋದು, ಯಾರ್ಯಾರು ಆಗ್ಬೋದು, ಮಂತ್ರಿಮಂಡಲದಾಗ ಯಾರು ಹೋಗ್ಬೋದು, ಯಾರು ಬರ್ಬೋದು, ಯಾರ್ಯಾರು ಏನಾಗ್ಬೋದು, ಸ್ಪೀಕರ್ ಯಾರಾಗ್ಬೋದು, ನಮ್ಮ ಜಿಲ್ಲಾದಾಗ ಸೀನಿಯಾರಿಟಿ ಯಾರಿಗೈತಿ, ಯಾರಿಗೆ ಕೊಡ್ಬೋದು, ಯಾರಿಗೆ ತಪ್ಪಬಹುದು, ಇವನ್ನೆಲ್ಲ ನೀವು ಕಮೆಂಟ್ ಮುಖಾಂತರ ಹೇಳಿದ್ರೆ ಭಾಳ ಖುಷಿ ಆಗ್ತೈತೆ. ಇನ್ಯಾಕೆ ಲೇಟ್ ಮಾಡ್ತೀರಿ, ಕಮೆಂಟ ಬರೆಯೋಕೆ ಶುರು ಮಾಡಿರಿ, ಎಲ್ಲರಿಗೂ ಗೊತ್ತಾಗಲಿ. ಒಟ್ಟಾರೆ ನಾವು ಮೊದಲೇ ಹೇಳಿದ್ದು 2.5 ವರ್ಷ ಆದ್ಮ್ಯಾಗ
ಡಿ ಕೆ ಶಿವಕುಮಾರ್ ಅವ್ರು ಯಾವುದೇ ಪರಿಸ್ಥಿತಿ ಒಳಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತೈತಂತ ನಾವು ಭವಿಷ್ಯ ನುಡಿದಿದ್ದು ಅದು ಖರೆ ಆಗೈತಿ. ಆದ್ರೆ ನಿಮ್ಮೆಲ್ಲ ಕಮೆಂಟ್ ಮ್ಯಾಗ ಯಾರ್ಯಾರು ಆಗ್ತಾರೋ ಅನ್ನೋದು ನಾವು ಅಡ್ವಾನ್ಸ್ ಆಗಿ ಹೇಳ್ತೇವೆ. ಶುರು ಮಾಡಿರಿ. ನಮಸ್ಕಾರ.